ಓಕೆ, ನಾವು ಇವಾಗ ವಾಟ್ಸಪ್ನ ಮೊದಲನೇ ಸೀಕ್ರೆಟ್ ಟ್ರಿಕ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಯಾವಾಗಾದರೂ ವಾಟ್ಸಪ್ನ ಓಪನ್ ಮಾಡಿ ಸ್ಟೇಟಸ್ ನೋಡ್ತಾ ಇರ್ತೀವಲ್ಲ, ನೋಡಿ ಈ ಥರ ಸ್ಟೇಟಸ್ ನೋಡ್ಬೇಕಾದ್ರೆ ವಿಡಿಯೋ ಹಾಕಿರ್ತಾರೆ, ಅದನ್ನು ಕೆಲವೊಂದು ಸೀನ್ಗಳನ್ನ ಈ ಥರ ಪ್ರೆಸ್ ಮಾಡಿಬಿಟ್ಟು ನಾವು ನೋಡ್ತಾ ಇರ್ತೀವಿ. ಸೊ ಇದಕ್ಕಿಂತ ಸೀಕ್ರೆಟ್ ಟ್ರಿಕ್ ಅಂದರೆ ನೋಡಿ, ಮೂವ್ ಫಿಂಗರ್ನ ಒಂದು ಸತಿ ಯೂಸ್ ಮಾಡಿ ಒಂದು ಸತಿ ಟಚ್ ಮಾಡಿ, ಅಲ್ಲಿ ನೋಡಿ ಹೋಲ್ಡ್ ಆಯಿತು ವಿಡಿಯೋ. ಈ ಒಂದು ಟ್ರಿಕ್ ಕೂಡ ಯೂಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನಾವು ಇವಾಗ ನೆಕ್ಸ್ಟ್ ಹಿಡನ್ ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ಬೋದು ವಾಟ್ಸಪ್ಪಲ್ಲಿ ನೀವು ಮಾಮೂಲಿ ಟೆಕ್ಸ್ಟ್ ಸೆಂಡ್ ಮಾಡ್ತಾ ಇರ್ತೀರ, ಏನಾದರೂ ಟೈಪ್ ಮಾಡಿ. ಓಕೆ, ನೋಡ್ತಾ ಇರ್ಬೋದು ಸ್ಟ್ಯಾಂಡರ್ಡ್ ಏನು ವಾಟ್ಸಪ್ಪಲ್ಲಿ ಕೊಟ್ಟಿರ್ತಾನೆ ಅದೇ ಸೆಂಡ್ ಆಗ್ತಾ ಇರುತ್ತೆ. ಸೊ ಇದು ಒಂದು ಸ್ವಲ್ಪ ಫಾಂಟ್ನ ಅಂದರೆ ಟೆಕ್ಸ್ಟ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಗ್ರೇಟರ್ ದೆನ್ ಸಿಂಬಲ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸ್ಪೇಸ್ ಕೊಡಿ. ಸ್ಪೇಸ್ ಕೊಟ್ಟಮೇಲೆ ಟೈಪ್ ಮಾಡಿ. ಅಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಫಾಂಟ್ ಸ್ಟೈಲ್ ಚೇಂಜ್ ಆಯಿತು. ಅದೊಂದು ಸ್ವಲ್ಪ ತಿಕ್ ಆಗಿದೆ, ಅದೊಂದು ಸ್ವಲ್ಪ ತಿನ್ನಾಗಿದೆ. ನೋಡಿ ಅದು ಡಾರ್ಕ್ ಆಗಿದೆ, ಒಂದು ಸ್ವಲ್ಪ ಲೈಟ್ ಆಗಿದೆ. ಈ ಒಂದು ಟ್ರಿಕ್ಸ್ ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನಾವು ಇವಾಗ ನೆಕ್ಸ್ಟ್ ಹಿಡನ್ ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಯಾವುದಾದ್ರೂ ಪರ್ಸನಲ್ ವ್ಯಕ್ತಿ ಜೊತೆ ಚಾಟ್ ಮಾಡ್ತಾ ಇರೋದನ್ನ ಯಾರು ನೋಡಬಾರ್ದು ಅಂದರೆ ಆ ಒಂದು ಚಾಟ್ನ ಲಾಕ್ ಮಾಡ್ಬೋದು. ಯಾವ ಥರ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ. ಓಕೆ, ಇಲ್ಲಿ ನೋಡಿ ಯಾವ ಒಂದು ವ್ಯಕ್ತಿಯ ಚಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ವ್ಯಕ್ತಿದ ಚಾಟ್ನ ಲಾಕ್ ಪ್ರೆಸ್ ಮಾಡಿ. ಇಲ್ಲಿ 3 ಡಾಟೆಡ್ ಲೈನ್ ಕಾಣುತ್ತೆ ನೋಡಿ, ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ನೋಡಿ ಲಾಕ್ ಚಾಟ್ ಅಂತ ಕಾಣಿಸ್ತಿದೆಯಲ್ಲ, ಆ ಲಾಕ್ ಚಾಟ್ ಮೇಲೆ ಟಚ್ ಕೊಡಿ. ಅದಾದಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಕೊಡಿ. ಇದಾದಮೇಲೆ ಯೂಸ್ ಪಿನ್ ಅಂತ ಕಾಣಿಸ್ತಿದೆ ನೋಡಿ, ಯೂಸ್ ಪಿನ್ ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ಗೆ ಪಿನ್ ಇಟ್ಟಿರ್ತೀರಲ್ಲ ಅದನ್ನು ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ದಿಸ್ ಚಾಟ್ ಈಸ್ ಲಾಕ್ಡ್ ಅಂತ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಲಾಕ್ಡ್ ಚಾಟಲ್ಲಿ ಇರುತ್ತೆ. ಆ ಒಂದು ಲಾಕ್ಡ್ ಚಾಟಲ್ಲಿ ಇರೋದನ್ನ ಟಚ್ ಮಾಡಿ ಮತ್ತೆ ನಿಮ್ಮದು ಪಿನ್ ಕೇಳುತ್ತೆ, ಪರ್ಸನಲ್ ಪಿನ್. ಇಲ್ಲಿ ಎಂಟರ್ ಮಾಡಿದರೆ ಮಾತ್ರ ಆ ಒಂದು ಚಾಟ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಆ ಒಂದು ಚಾಟ್ ಓಪನ್ ಆಯಿತು. ಈಗ ಅದನ್ನು ಮತ್ತೆ ನಾವು ಅನ್ಲಾಕ್ ಮಾಡ್ಬೋದು. ಅದು ಯಾವ ಥರ ಅಂತ ಹೇಳಿದ್ರೆ, ಇಲ್ಲ ಅದನ್ನು ಮತ್ತೆ ಲಾಂಗ್ ಪ್ರೆಸ್ ಮಾಡಿ ಈ 3 ಡಾಟೆಡ್ ಲೈನ್ ಮೇಲೆ ಟಚ್ ಕೊಡಿ. ಇಲ್ಲಿ ಅನ್ಲಾಕ್ ಚಾಟ್ ಅಂತ ಇದೆ. ಅದಾದಮೇಲೆ ಯೂಸ್ ಪಿನ್ ಅಂತ ಕೊಡಿ. ನೋಡಿ ಮತ್ತೆ ಪಾಸ್ವರ್ಡ್ ಹೊಡೆದು ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಅದನ್ನು ಟಚ್ ಕೊಡಿ. ಓಕೆ, ಆ ಒಂದು ಚಾಟ್ ಅನ್ಲಾಕ್ ಆಯ್ತು. ಈಗ ನೋ ಲಾಕ್ಡ್ ಚಾಟ್ ಅಂತ ಕಾಣಿಸ್ತಾ ಇದೆ ನೋಡಿ. ಅದಾದಮೇಲೆ ವಾಪಸ್ ಬನ್ನಿ. ಓಕೆ ಫ್ರೆಂಡ್ಸ್, ಇದೇ ಥರ ನೀವು ಪರ್ಸನಲ್ ವ್ಯಕ್ತಿಗೆ ಚಾಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನಾವು ಇವಾಗ ನೆಕ್ಸ್ಟ್ ಹಿಡನ್ ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಒಂದೇ ವಾಟ್ಸಪ್ ಅಕೌಂಟಲ್ಲಿ ಮಲ್ಟಿಪಲ್ ಅಕೌಂಟ್ನ ಯೂಸ್ ಮಾಡ್ಬೋದು. ಅದು ಯಾವ ಥರ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ 3 ಡಾಟೆಡ್ ಲೈನ್ ಕಾಣಿಸ್ತೀವಿ ನೋಡಿ, ಇದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ನೋಡ್ತಾ ಇರೋದು ಪ್ಲಸ್ ಐಕಾನ್ ಕಾಣಿಸ್ತಾ ಇದೆಯಲ್ಲ, ಅದು ಆ್ಯಡ್ ಅಕೌಂಟ್ ಐಕಾನ್ ಸಿಂಬಲ್ ಅದು. ಓಕೆ, ಅದ್ರ ಮೇಲೆ ಟಚ್ ಕೊಡಿ. ಕೆಳಗಡೆ ನೋಡ್ಬೋದು ಇಲ್ಲಿ ಆ್ಯಡ್ ಅಕೌಂಟ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಯಾವುದೋ ಒಂದು ಇನ್ನೊಂದು ಅಕೌಂಟ್ನ ಅಂದರೆ ಇನ್ನೊಂದು ಮೊಬೈಲ್ ನಂಬರ್ ವಾಟ್ಸಪ್ನ ಆ್ಯಡ್ ಅಕೌಂಟ್ ಮಾಡಬೇಕಂದ್ರೆ ಈ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಿ OTP ಕೊಡಿ. ಓಕೆ, ಒಂದೇ ವಾಟ್ಸಪ್ಪಲ್ಲಿ 2 ಮಲ್ಟಿಪಲ್ ಅಕೌಂಟ್ನ ಯೂಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನಾವಿವಾಗ ನೆಕ್ಸ್ಟ್ ಹಿಡನ್ ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಒಂದೇ ವಾಟ್ಸಪ್ ಅಕೌಂಟ್ನ 2 ಮೊಬೈಲಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಈ ಒಂದು ವಾಟ್ಸಪ್ ಚಾಟ್ ಏನು ಕಾಣಿಸ್ತಾ ಇದೆಯೋ ಈ ಒಂದು ಮೊಬೈಲ್ ಸೇಮ್ ನಂಬರ್ ಈ ಮೊಬೈಲ್ಗೂ ಕೂಡ ಲಾಗಿನ್ ಆಗ್ಬೋದು. ಅದು ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಇದೇ ಮೊಬೈಲಲ್ಲಿ ನಾನು ವಾಟ್ಸಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ವಾಟ್ಸಪ್ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಅದಾದಮೇಲೆ ಕೆಳಗಡೆ ಅಗ್ರಿ ಅಂಡ್ ಕಂಟಿನ್ಯೂ ಅಂತ ಕಾಣ್ತಾರೆ, ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ನೋಡ್ಬೋದು ಇಲ್ಲಿ 3 ಡಾಟೆಡ್ ಲೈನ್ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಲಿಂಕ್ ಆಸ್ ಕಂಪನಿಯನ್ ಡಿವೈಸ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಈ ಒಂದು QR ಕೋಡ್ ಓಪನ್ ಆಗುತ್ತೆ. ಈ ನೆಕ್ಸ್ಟ್ ಇನ್ನೊಂದು ಮೊಬೈಲಲ್ಲಿ ನೋಡಿ ಇಲ್ಲಿ 3 ಡಾಟೆಡ್ ಲೈನ್ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ಲಿಂಕ್ ಡಿವೈಸಸ್ ಅಂತ ಕಾಣುತ್ತೆ ಅದ್ರ ಮೇಲೆ ಟಚ್ ಕೊಡಿ. ಇದಾದಮೇಲೆ ಲಿಂಕ್ ಎ ಡಿವೈಸ್ ಅಂತ ಕಾಣುತ್ತಲ್ಲ, ಅದಾದಮೇಲೆ ಇದು ಯೂಸ್ ಮೊಬೈಲ್ ಡಾಟಾ ಅಂತ ಕೊಡಿ. ಓಕೆ, ಇಲ್ಲಿ ಮೊಬೈಲ್ದು ಪಿನ್ ಏನಾದರೂ ಇಟ್ಟಿದ್ರೆ ಪಿನ್ ಕೇಳುತ್ತೆ, ಇಟ್ಟಿಲ್ಲ ಅಂದರೆ ಡೈರೆಕ್ಟ್ ಬರುತ್ತೆ. ಓಕೆ, ಪಿನ್ ಕೇಳಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಸ್ಕ್ಯಾನ್ನ ಈ ಒಂದು ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಲಾಗಿಂಗ್ ಇನ್ ಅಂತ ಕಾಣ್ತದೆ ನೋಡಿ. ಈ ಒಂದು ವಾಟ್ಸಪ್ ಚಾಟ್ ಕಂಪ್ಲೀಟ್ ಆಗಿ ಇದಕ್ಕೆ ಬರುತ್ತೆ. ಸ್ವಲ್ಪ ಲೋಡ್ ತಗೊಳುತ್ತೆ. ಈ ಒಂದು ವಾಟ್ಸಪ್ ಚಾಟ್ ಏನಿದೆಯೋ ಪ್ರತಿಯೊಂದು ಲೋಡ್ ತಗೊಂಡು ಈ ಒಂದು ಮೊಬೈಲ್ಗೆ ತೊಗೊಳಕ್ಕೆ ನಿಮಗೆ 5 to 10 ಸೆಕೆಂಡ್ ಟೈಮ್ ತಗೊಳುತ್ತೆ. ಓಕೆ, ಇಲ್ಲಿ ಶೋ ಅಪ್ ಆಗ್ತಾಯಿದೆ ನೋಡಿ. ಈ ಒಂದು ಮೊಬೈಲ್ ಲಿಂಕ್ ಆಗಿರೋದು ಇದರಲ್ಲಿ ಈ ಮೊಬೈಲ್ಗೆ ಲಿಂಕ್ ಆಗಿರೋದು ಇಲ್ಲಿ ತೋರಿಸುತ್ತೆ. ಓಕೆ, ಬ್ಯಾಕ್ ಬನ್ನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಲೋಡಿಂಗ್ ಯುವರ್ ಚಾಟ್ಸ್ ಅಂತ ಬರ್ತಾ ಇದೆ. ಓಕೆ, ಈ ಚಾಟ್ ಎಲ್ಲ ಲೋಡ್ ಆದಮೇಲೆ ಈ ಒಂದು ಮೊಬೈಲಲ್ಲಿ ಕೂಡ ಈ ಸೇಮ್ ವಾಟ್ಸಪ್ನ ಇದ್ರ ಎರಡರಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ವಾಟ್ಸಪ್ ಚಾಟು ಇದರಲ್ಲಿ ಓಪನ್ ಆಯಿತು. ಇದೇ ಥರ ಕೂಡ ನೀವು ಲಿಂಕ್ ಒಂದೇ ವಾಟ್ಸಪ್ ಅಕೌಂಟ್ನ 2 ಮೊಬೈಲಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನಾವು ಇವಾಗ ನೆಕ್ಸ್ಟ್ ಹಿಡನ್ ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೊಂದು ಸಲ ನೀವು ವಾಟ್ಸಪ್ಪಲ್ಲಿ ನೀವು ಫೋಟೋನ ಕಳಿಸ್ತೀರಾ. ಆ ಒಂದು ಫೋಟೋ ಕಳಿಸಿದ ಮೇಲೆ ಆ ಒಂದು ಫೋಟೋ ಕ್ಲಾರಿಟಿ ಕಮ್ಮಿ ಆಗುತ್ತೆ. ಸೊ ಆ ಒಂದು ಕ್ಲಾರಿಟಿ ಜಾಸ್ತಿ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ ಇದರಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಐಕಾನ್ ಸಿಂಬಲ್ ಕಾಣುತ್ತೆ ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ಗ್ಯಾಲರಿಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ HD ಅಂತ ಕಾಣ್ತಾ ಇದೆಯಲ್ಲ ಆ HD ಮೇಲೆ ಸೆಲೆಕ್ಟ್ ಮಾಡ್ಕೊಂಡೆ ಆ ಒಂದು ಒರಿಜಿನಲ್ ಫೋಟೋ ಕ್ಲಾರಿಟಿ ಏನಿದೆಯೋ ಆ ಒಂದು ಕ್ಲಾರಿಟಿ ಇಲ್ಲಿ HDಲಿ ಸೆಂಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನಾವಿವಾಗ ನೆಕ್ಸ್ಟ್ ಹಿಡನ್ ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ವಾಟ್ಸಪ್ಪಲ್ಲಿ ಚಾಟ್ ಮಾಡಬೇಕಾದ್ರೆ ನೀವು ಆನ್ಲೈನ್ ಇರೋದು ಅಥವಾ ನೀವು ಲಾಸ್ಟ್ ಸೀನ್ ಆಗಿರೋದು ತೋರಿಸುತ್ತೆ, ಅದನ್ನು ಆಫ್ ಮಾಡ್ಕೋಬೋದು. ಯಾವ ಥರ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ 3 ಡಾಟೆಡ್ ಲೈನ್ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಸೆಟ್ಟಿಂಗ್ಸ್ಗೆ ಹೋಗಿ ಅದಾದಮೇಲೆ ಇಲ್ಲಿ ಪ್ರೈವೇಸಿ ಅಂತ ಐತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ನೋಡಿ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ ಸೀನ್ನ ಎವರಿವನ್ ಇದೆ, ಅದು ಸೊ ನೋಬಡಿ ಕೊಡಿ. ಕೆಳಗಡೆ ಸೇಮ್ ಆಸ್ ಲಾಸ್ಟ್ ಸೀನ್ ಅಂತ ಕೊಟ್ಟರೆ ನೀವು ಆನ್ಲೈನ್ ಇರೋದು ತೋರಿಸಲ್ಲ, ಪ್ಲಸ್ ನೀವೇನಾದರೂ ಆಫ್ಲೈನ್ ಆದಾಗ ಲಾಸ್ಟ್ ಸೀನ್ ತೋರಿಸುತ್ತಲ್ಲ ಅದು ಕೂಡ ತೋರಿಸಲ್ಲ. ಓಕೆ ಫ್ರೆಂಡ್ಸ್, ನಾವು ನೆಕ್ಸ್ಟ್ ಟ್ರಿಕ್ಸ್ ತಿಳ್ಕೊಳ್ಳೋಕೆ ಮುಂಚೆ ಈ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ. ಯಾಕಂದರೆ ಇದೇ ಥರ ಹೊಸ ವಾಟ್ಸಪ್ ಟ್ರಿಕ್ಸ್ ಆಗಲಿ ಲೇಟೆಸ್ಟ್ ಟೆಕ್ನಾಲಜಿ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಓಕೆ ಫ್ರೆಂಡ್ಸ್, ನಾವು ಇವಾಗ ನೆಕ್ಸ್ಟ್ ಹಿಡನ್ ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಯಾರ್ದಾದ್ರೂ ವಾಟ್ಸಪ್ಪಲ್ಲಿ ಸ್ಟೇಟಸ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನೀವು ನೋಡಿರೋದು. ಪ್ಲಸ್ ಯಾರ್ದಾದ್ರೂ ಮೆಸೇಜ್ ಮಾಡಿದಾಗ ನೀವು ನೋಡಿದ್ರೆ ಅವ್ರಿಗೆ ಬ್ಲೂ ಟಿಕ್ ಹೋಗುತ್ತೆ, ಅದನ್ನು ಆಫ್ ಮಾಡ್ಕೋಬೋದು. ಅದು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಲ್ಲಿ 3 ಡಾಟ್ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ, ಅದಾದಮೇಲೆ ಇಲ್ಲಿ ಪ್ರೈವೇಸಿ ಅಂತ ಕಾಣುತ್ತಲ್ಲ, ಪ್ರೈವೇಸಿ ಮೇಲೆ ಟಚ್ ಕೊಡಿ. ಇಲ್ಲಿ ನೋಡ್ಬೋದು ರೀಡ್ ರಿಸಿಪ್ಟ್ ಅಂತ ಕಾಣುತ್ತಲ್ಲ, ಇಲ್ಲಿ ಆಫ್ ಮಾಡ್ಕೊಂಡ್ರೆ ನೀವು ವಾಟ್ಸಪ್ ಸ್ಟೇಟಸಲ್ಲಿ ಯಾರ್ದಾದ್ರೂ ಸ್ಟೇಟಸ್ ನೋಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಪ್ಲಸ್ ಯಾರಾದರೂ ಮೆಸೇಜ್ ಮಾಡಿದಾಗ ನೀವು ನೋಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಬ್ಲೂ ಟಿಕ್ ಆಗಲ್ಲ ಅವ್ರಿಗೆ.